ಪ್ರತಿಯೊಬ್ಬರೂ ಆರೋಗ್ಯವಾಗಿರಬೇಕು ಅನ್ನೋದೇ ನಮ್ಮ ಆಶಯ. ಪ್ರತಿನಿತ್ಯ ಒಂದಲ್ಲ ಒಂದು ಶಾರೀರಿಕ ಸಮಸ್ಯೆ, ಅದಕ್ಕೆ ಯಶಸ್ವಿ ಹಾಗೂ ಪರಿಣಾಮಕಾರಿ ಚಿಕಿತ್ಸೆ ಹೇಳ್ತಕ್ಕಂಥದ್ದು ನಾನು ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. ಏನು ಹೇಳ್ದೆ ಕೇಳದೆ ಜ್ವರ ಬರ್ತಿದೆ, ಎಲ್ಲ ಡಾಕ್ಟರ್ ಹತ್ರ ತೋರಿಸ್ತಿದ್ದೀವಿ, ಆದರೆ ಎಲ್ಲ ನಾರ್ಮಲ್ಲು, ಬ್ಲಡ್ ರಿಪೋರ್ಟ್ ಕೂಡ ನಾರ್ಮಲ್ಲು ಅಂತಿದ್ದಾರೆ, ಆದರೆ ಶರೀರದ ಉಷ್ಣತೆ ಜಾಸ್ತಿ ಆಗ್ತಾಯಿದೆ. ಇದಕ್ಕೆ ಪರಿಹಾರ ಏನು? ಭಾಳ ಸಿಂಪಲ್ ರೀ. ಪೈರೆಕ್ಸಿಯಾ ಆಫ್ ಅನ್ನೋನ್ ಆರಿಜಿನ್ ಅಂತಕ್ಕಂಥದ್ದು ಕರಿತೀವಿ. ಅಂದರೆ ಯಾವುದೇ ನಿಗದಿತವಾದಂತಹ ಸ್ಪೆಸಿಫಿಕ್ ಕಾರಣ ಇಲ್ಲದೆ ಅಂತಹ ಸಂದರ್ಭದಲ್ಲಿ ಜ್ವರ ಬಂದಿದ್ದೇ ಆದರೆ ಅಥವಾ ಶರೀರದ ಉಷ್ಣತೆ ಜಾಸ್ತಿ ಆಗಿದ್ದೇ ಆದರೆ ಅಮೃತ ಬಳ್ಳಿ ಒಂದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಅಮೃತ ಬಳ್ಳಿಯ ಕಾಂಡವನ್ನು ಸುಮಾರು ಒಂದು ಕಿರುಬೆರಳಿನ ಉದ್ದದಷ್ಟು ಕಾಂಡವನ್ನು ಕಟ್ ಮಾಡ್ಕೊಳ್ತಕ್ಕಂಥದ್ದು, ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಹಾಕ್ತಕ್ಕಂಥದ್ದು, ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಹಾಕ್ತಕ್ಕಂಥದ್ದು, ಒಂದೇ ಒಂದು ಕಾಳು ಕರಿಮೆಣಸು ಹಾಕ್ತಕ್ಕಂಥದ್ದು, ಕೃಷ್ಣ ತುಳಸಿ ನೆನಪಿದ್ರೆ 4ರಿಂದ 6 ದಳದಷ್ಟು ಕೃಷ್ಣ ತುಳಸಿಯನ್ನು ಹಾಕ್ತಕ್ಕಂಥದ್ದು. ಇವೆಲ್ಲವನ್ನು ಹಾಕಿ ನೀರಿನಲ್ಲಿ ಕುದಿಸ್ತಕ್ಕಂಥದ್ದು. ಎಷ್ಟು ನಿಮಿಷ ಕುದಿಸ್ಬೇಕು? ಸುಮಾರು 3ರಿಂದ 5 ನಿಮಿಷ ಇದನ್ನು ಕುದಿಸಿದ್ದೇ ಆದರೆ ಒಂದು ಕಷಾಯದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನೆನಪಿರಲಿ, ಈ ಕಷಾಯವನ್ನು ಯಾವುದೇ ವಯಸ್ಸಿನವರು ಯಾವುದೇ ಇನ್ನಿತರ ಶಾರೀರಿಕ ಬಾಧೆಗಳ ಜೊತೆನೂ ತಗೊಳ್ತಕ್ಕಂಥದಕ್ಕೆ ಸಿದ್ಧವಾಗಿರ್ತಕ್ಕಂಥ ಪೇಯ ಇದು. ಡಯಾಬಿಟಿಸ್ ಇದೆ, ಆರ್ಥರೈಟಿಸ್ ಇದೆ, ಜಾಂಡೀಸ್ ಇದೆ, ಹೈಪರ್ ಟೆನ್ಷನ್ ಇದೆ ಅಥವಾ ಬಿ ಪಿ ಇದೆ, ಯಾವುದೇ ಸಮಸ್ಯೆ ಜೊತೆಗೂ ಕೂಡ ಜ್ವರ ಜಾಸ್ತಿ ಆಗ್ತಾಯಿದೆ, ಅದಕ್ಕೆ ನಿಗದಿತವಾದ ಕಾರಣ ಇಲ್ಲ ಅಂದರೆ ಭಾಳ ಸೇಫಾಗಿ ಈ ಒಂದು ಪೇಯವನ್ನು ಮಾಡ್ಬೋದು. ಪುಟ್ಟ ಮಕ್ಕಳಿಗೆ ಜ್ವರ ಇದೆ ಅಂದಾಗ ಇದು ಸ್ವಲ್ಪ ಕಹಿ ಇರ್ಬೋದು ಕುಡಿಲಿಕ್ಕೆ. ಅಂತಹ ಸಂದರ್ಭದಲ್ಲಿ ಅರ್ಧದಿಂದ 1 ಚಮಚದಷ್ಟು ಜೇನುತುಪ್ಪ, ಪರಿಶುದ್ಧವಾದಂತಹ ಜೇನುತುಪ್ಪ. ಎಂತಹ ದುಸ್ಥಿತಿ ನೋಡಿ, ಈ ಕಳಬೆರಕೆ ಕಾಲದಲ್ಲಿ ಪ್ರತಿಯೊಂದನ್ನು ಪರಿಶುದ್ಧ ಅಂತಕ್ಕಂತಹ ನಾನುಡಿಯ ಮುಖಾಂತರವಾಗಿ ಶುರು ಮಾಡ್ತಕ್ಕಂತಹ ಪರಿಸ್ಥಿತಿ ಬಂದಿದೆ. ಸೊ ಹೀಗಾಗಿ ಜೇನುತುಪ್ಪವನ್ನು ಆ್ಯಡ್ ಮಾಡಿ ಪುಟ್ಟ ಮಕ್ಕಳಿಗೆ ಕೊಟ್ಟಾಗ ನಚ ಸರ್ವಾಣಿ ಶರೀರಾಣಿ ವ್ಯಾಧಿ ಕ್ಷಮತ್ವಂ ಸಮರ್ಥಾನಿ ಭವಂತಿ ಅಂತಿರ್ತೀವಿ. ಎಲ್ಲ ಶರೀರಗಳು ಒಂದೇ ರೀತಿಯ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೊಂದಿರುವುದಿಲ್ಲ. ಆ ರೋಗ ಪ್ರತಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಮತ್ತು ಅನ್ಎಕ್ಸ್ಪ್ಲೇನ್ಡ್ ಫೀವರ್ನ ಸಮರ್ಪಕವಾಗಿ, ಸಾರ್ಥಕವಾಗಿ, ತ್ವರಿತವಾಗಿ ಕಡಿಮೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಮನೆಮದ್ದು ತುಂಬ ಸಕ್ಸಸ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದನ್ನು ಟ್ರೈ ಮಾಡಿ, ಜ್ವರದಿಂದ ಮುಕ್ತರಾಗಿ. ಮತ್ತೊಂದು ಸಮಸ್ಯೆ, ಮತ್ತೊಂದು ಪರಿಹಾರ ನಾಳೆ ತಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.